ಕಾರ್ಯಕ್ರಮದ ಮುಂದಿನ ಅಂಗ ಇದೀಗ ಸಭಾ ಕಾರ್ಯಕ್ರಮ ಈ ಸಭಾಭವನದಲ್ಲಿ ನಡೆಯಲಿಕ್ಕಿದೆ. ಆ ಬಳಿಕ ಯಕ್ಷಗಾನ ಬಯಲಾಟ, ನವಭಾರತ ಯಕ್ಷಗಾನ ಅಕಾಡೆಮಿ ಇವರಿಂದ ಯಕ್ಷಗಾನ ಬಯಲಾಟ, ಪ್ರಸಂಗ ವೀರವೀರೇಶ ಇದು ನಡೆಯಲಿಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ಇದೀಗ ಸಭಾ ಕಾರ್ಯಕ್ರಮ. ಅತಿಥಿಗಳು ಈ ಕಾರ್ಯಕ್ರಮ ನಡೆಸಲಿಕ್ಕಾಗಿ ವೇದಿಕೆಗೆ ಆಗಮಿಸಿ ಪೀಠವನ್ನು ಅಲಂಕರಿಸಬೇಕಾಗಿ ಶಾಲೆಯ ಪರವಾಗಿ ವಿನಂತಿಸಿಕೊಳ್ತೇನೆ. ಶ್ರೀ ಅಜಿತ್ ಕಿಣಿ, ಪ್ರೊಪ್ರೈಟರ್, ಸ್ಯಾನ್ ಮಾರ್ಕೆಟಿಂಗ್. ಹಾಗೆ ಶ್ರೀ ಮಧುಸೂದನ್ ಆಯರ್, ಕಾರ್ಯದರ್ಶಿಗಳು, ನವಭಾರತ ಎಜುಕೇಷನ್ ಸೊಸೈಟಿ. ಶ್ರೀ ಗಣೇಶ್ ರಾವ್, ಖಜಾಂಜಿಗಳು, ನವಭಾರತ್ ಎಜುಕೇಷನ್ ಸೊಸೈಟಿ. ಎಂ ರಾಮಚಂದ್ರರು, ಗೌರವ ಸಲಹೆಗಾರರು, ನವಭಾರತ ಎಜುಕೇಷನ್ ಸೊಸೈಟಿ. ಶ್ರೀ ರವಿ ಅಲವೇರಾಯ, ಮುಖ್ಯೋಪಾಧ್ಯಾಯರು, ನವಭಾರತ ರಾತ್ರಿ ಪ್ರೌಢಶಾಲೆ. ಹಾಗೆ ಶ್ರೀ ಆನಂದ ಸುವರ್ಣ, ಜೊತೆ ಕಾರ್ಯದರ್ಶಿಗಳು, ನವಭಾರತ ಎಜುಕೇಷನ್ ಸೊಸೈಟಿ. ಅದೇ ರೀತಿಯಲ್ಲಿ ನವಭಾರತ್ ಎಜುಕೇಷನ್ ಸೊಸೈಟಿ ಎಲ್ಲ ಪದಾಧಿಕಾರಿಗಳು ವೇದಿಕೆ ಬರಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೇನೆ. ಸಂಸ್ಥೆಗೆ ಶತಕಾಂಶದ ಸೇವೆಯ ನೆನಪನ್ನು ಪುನಶ್ಚೇತನಗೊಳಿಸುವ ವರ್ಷಾಚರಣೆ ಎಂದರೆ ಅದೊಂದು ಹೆಮ್ಮೆಯ ವಿಷಯವೂ ಸಾರ್ಥಕವಾದ ಸೇವೆಯ ಕುರುಹೂ ಹೌದು. ಶಿಸ್ತು, ಸಂಯಮ, ತ್ಯಾಗ ಇವುಗಳಿಗೆ ಹೆಸರು ಪಡೆದ ಈ ವಿದ್ಯಾಸಂಸ್ಥೆಯು ಅನಕ್ಷರಸ್ಥ ನವತರುಣರ ವಿದ್ಯಾವಂಚಿತರ ನವಭಾಗ್ಯವೋ ಎಂಬಂತೆ ಕ್ರಿಸ್ತ ಶಕ 1943ನೇ ಇಸವಿ ಮಾರ್ಚ್ 15ರಂದು ಸ್ಥಾಪಿಸಲ್ಪಟ್ಟಿತು. ಇದರ ರೂವಾರಿಯೇ ಶಾಲಾ ಸಂಸ್ಥಾಪಕರಾದ ಕೀರ್ತಿಶೇಷ ಖಾಲಿದ್ ಮೊಹಮ್ಮದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಸಮಾಜದಲ್ಲಿರುವಂತಹ ಅನೇಕ ಅನಕ್ಷರಸ್ಥ ತರುಣರು ಬಾಲ್ಯದಲ್ಲಿ ವಿದ್ಯೆಯಿಂದ ವಂಚಿತರಾಗಿ ಪಶ್ಚಾತ್ತಾಪಟ್ಟು ವ್ಯಾಸಂಗಕ್ಕಾಗಿ ಹಾತೊರೆದಾಗ ಅವರ ಶಿಕ್ಷಣದ ತುಡಿತವನ್ನು ಮನಗಂಡು ಅವರ ಜ್ಞಾನತೃಷೆಯನ್ನು ನೀಗಿ ಜ್ಞಾನಾಮೃತವನ್ನು ಸವಿಯುವಂತೆ ಮಾಡಿ ಸಹಸ್ರಾರು ವಿದ್ಯಾರ್ಥಿಗಳು ಸಮಾಜಯೋಗ್ಯ ನಾಗರಿಕರನ್ನಾಗಿ ರೂಪಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಅಂದು ಅವರು ಬಿತ್ತಿದ ಶಿಕ್ಷಣ ಬೀಜವು ಮೊಳಕೆ ಹೊಡೆದು ಇಂದು ಹೆಮ್ಮರವಾಗಿ ಬೆಳೆದು ತಲೆ ಎತ್ತಿ ನಿಂತು ಇತರರಿಗೆ ದಾರಿದೀಪವಾಗಿದೆ. ಈ ಜ್ಞಾನದೇಗಲು ಪ್ರಪ್ರಥಮ ಏಕೈಕ ರಾತ್ರಿ ಪ್ರೌಢಶಾಲೆ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಕ್ಷಣ ಕ್ಷಣ ಕಲಿಕೆ, ಗಳಿಕೆಯೊಂದಿಗೆ ಕಲಿಕೆ ಎಂಬುದು ಈ ಶಿಕ್ಷಣ ಸಂಸ್ಥೆಯ ಧ್ಯೇಯವಾಕ್ಯ. ಎಲ್ಲರೂ ಕಲಿಯಿರಿ, ಎಲ್ಲರೂ ನಲಿಯಿರಿ ಎಂಬುದು ಈ ಶಿಕ್ಷಣ ಸಂಸ್ಥೆಯ ಆಶಯ. 81 ವರ್ಷಗಳ ಭವ್ಯ ಇತಿಹಾಸವುಳ್ಳ ಈ ಜ್ಞಾನ ದೇಗುಲವು ತನ್ನದೇ ಆದ ಸ್ವಂತ ಬಹುಮಹಡಿ ಕಟ್ಟಡದಲ್ಲಿ ಭವ್ಯವಾಗಿ ಮೆರೆದು ವಿದ್ಯಾಕಾಂಕ್ಷಿಗಳನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ನವಭಾರತ ಎಜುಕೇಷನ್ ಸೊಸೈಟಿ ಆಡಳಿತದಲ್ಲಿ ನಡೆಯುವ ಈ ಜ್ಞಾನ ದೇಗುಲವು ಸರ್ವತೋಮುಖವಾದ ಸಾಧನೆಯನ್ನು ಯಶಸ್ಸನ್ನು ಕಂಡಿದೆ. ಈ ಶಾಲೆಯಲ್ಲಿ ಕಲಿತ ಅನೇಕ ಹಳೆ ವಿದ್ಯಾರ್ಥಿಗಳು ವೈದ್ಯರು, ನ್ಯಾಯವಾದಿಗಳು, ಕಾರಕುನರು, ಬ್ಯಾಂಕಿಂಗ್ ಹಾಗೂ ಇನ್ನಿತರ ಮೇಲ್ದರ್ಜೆಯ ಹುದ್ದೆಗಳಲ್ಲಿದ್ದು ದೇಶ ಸೇವೆ ಮಾಡುತ್ತಿರುವುದು ಈ ಶಾಲೆಗೆ ಭೂಷಣವಾಗಿರುವುದು. ಇಂಥ ಭವ್ಯ ಪರಂಪರೆಯುಳ್ಳ ಈ ವಿದ್ಯಾಸಂಸ್ಥೆಯ 81ನೇ ವರ್ಷದ ವಾರ್ಷಿಕ ಸಂಭ್ರಮಾಚರಣೆಗೆ ತಮಗಿದು ಮತ್ತೊಮ್ಮೆ ಆದರದ ಸ್ವಾಗತ. ಜ್ಞಾನ ಮಂದಿರಕ್ಕೆ ಬಂದಿಹೇವು ನಾವು, ಮನುಕುಲದ ಅಧಿಪತಿಯ ಭಜಿಸುವೆವು ನಾವು, ಗುರುಕುಲಕ್ಕೆ ಮನಸಾರೆ ವಂದಿಪೆವು ನಾವು. ಜ್ಞಾನ ಮಂದಿರಕ್ಕೆ ಬಂದಿಹೇವು ನಾವು, ಜ್ಞಾನವನ್ನು ಬಯಸಿ ಬಂದಿರುವ ನಮಗೆ ನೀಡು ನೀ ಕೃಪೆಯನ್ನು ದಯ ತೋರಿಸೆ ಮಗೆ. ಜ್ಞಾನ ಮಂದಿರಕ್ಕೆ ಬಂದಿಹೇವು ನಾವು, ದೇಗುಲಕ್ಕೆ ಸಮನಾದ ಈ ರಾತ್ರಿ ಶಾಲೆಯನ್ನು ಬೆಳಗಿಸುತ್ತ ಮೆರೆಸೆಂದು ಕರಜೋಡಿ ಬೇಡುವೆವು. ಜ್ಞಾನ ಮಂದಿರಕ್ಕೆ ಬಂದಿಹೇವು ನಾವು, ಜ್ಞಾನ ಮಂದಿರಕ್ಕೆ ಬಂದಿಹೇವು ನಾವು, ಜ್ಞಾನ ಮಂದಿರಕ್ಕೆ ಬಂದಿಹೇವು ನಾವು. ಸ್ವಾಗತ ಪರಿಚಯ. ಶ್ರೀ ರವಿ ಅಲಿವರಾಯ ವರ್ಕಾಡಿ, ಶಾಲಾ ಮುಖ್ಯಸ್ಥರು. ನಮ್ಮ ಮನೆಗೆ ಬಂದ ಅತಿಥಿಗಳನ್ನು ಸ್ವಾಗತಿಸುವುದು, ಸತ್ಕರಿಸುವುದು ಸಂಪ್ರದಾಯ. ಇದು ನಮ್ಮ ದೇಶದ ಉತ್ತಮ ಸಂಸ್ಕೃತಿಯ ಪ್ರತೀಕ. ಆದ್ದರಿಂದಲೇ ಪ್ರಾಜ್ಞರು ಅತಿಥಿ ದೇವೋಭವ ಎಂದದ್ದು. ಅದೇ ರೀತಿ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಅತಿಥಿ ಅಭ್ಯಾಗತರನ್ನು, ಕಲಾಭಿಮಾನಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯವಲ್ಲವೇ? ಈ ನಿಟ್ಟಿನಲ್ಲಿ ಈಗ ನಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ಶ್ರೀ ರವಿ ಅಲೆವರಾಯ ವರ್ಕಾಡಿ, ಶಾಲಾ ಮುಖ್ಯಸ್ಥರು. ವಿದ್ಯಾಭಿಮಾನಿಗಳೇ,
ವೇದಿಕೆ ಮೇಲಿರುವ ಗಣ್ಯರೇ, ನವಭಾರತ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ನ ಆಶ್ರಯದಲ್ಲಿ ನಡೆಸಿಕೊಂಡು ಬರ್ತಿರುವಂಥ ನವಭಾರತ ರಾತ್ರಿ ಪ್ರೌಢಶಾಲೆ ಮತ್ತು ಅದರ ಅಂಗಸಂಸ್ಥೆಗಳು ಇವೆಲ್ಲವೂ ಕೂಡ ನವಭಾರತ ಎಜುಕೇಷನ್ ಸೊಸೈಟಿನ ಪರವಾಗಿ ಅದರ ನೇತೃತ್ವದಲ್ಲಿ ಅದರ ಆಶ್ರಯದಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದ್ದಾವೆ. ಅದರ ವರದಿಯನ್ನು ಮತ್ತೆ ನಾವು ಮುಂದೆ ವಾಚಿಸಲಿಕ್ಕಿದ್ದೇವೆ. ಇವತ್ತು ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ವೇದಿಕೆ ಗಣ್ಯರನ್ನು ನಿಮ್ಮನ್ನು ಕೂಡ ಸ್ವಾಗತ ಮಾಡಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಸ್ವತಂತ್ರ ಪೂರ್ವದಲ್ಲಿ ಹುಟ್ಟುಕೊಂಡಂಥ ಒಂದು ಶಾಲೆ ನಗರದಲ್ಲಿ ಇಷ್ಟು ವಿಸ್ತಾರವಾದಂಥ ತನ್ನದೇ ಆಗಿರೋ ಸ್ವಂತ ಕಟ್ಟಡವನ್ನು ಪಡ್ಕೊಂಡು ಮೂರು ಅಂತಸ್ತಿನಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಒಂದು ಹಳೆಯ ವಿದ್ಯಾಸಂಸ್ಥೆಯಾಗಿದ್ದುಕೊಂಡು ನಾಡಿನ ಎಷ್ಟೋ ಜನರಿಗೆ ಆಶಾಕಿರಣವಾಗಿ ಹೊರಹೊಮ್ಮಿದೆ ಅನ್ನುವುದಕ್ಕೆ ತುಂಬ ಸಂತೋಷ ಪಡ್ತೇವೆ. ಕಳೆದ ವರ್ಷ ನಾವು 80ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಂಗಳೂರಿನ ಪುರಭವನದಲ್ಲಿ ಭಾಳ ಅದ್ಧೂರಿಯಾಗಿ ಸಂಸ್ಥಾಪಕರ 100ನೇ ವರ್ಷ ಮತ್ತು ಶಾಲೆಯ 80ನೇ ವರ್ಷದ ಆ ಕಾರ್ಯಕ್ರಮವನ್ನು ದ್ವಿದಿನಗಳ ಕಾರ್ಯಕ್ರಮವಾಗಿ ಪರಿವರ್ತಿಸಿ ಭಾಳ ಶ್ರೇಷ್ಠ ರೀತಿ ನಡೆಸಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇವೆ. ಅದೇ ರೀತಿ ಡಾಕ್ಟರ್ ಪಿ ವಿ ಶೆಣೈಯವರ ನೇತೃತ್ವದಲ್ಲಿ ಆ ನಂತರವೂ ಕೂಡ ಮುಂದುವರಿಸಿಕೊಂಡು ಬರ್ತಂಥ ಈ ಕಾಲಕ್ಕೆ ನಾವು 81ನೇ ವರ್ಷಕ್ಕೆ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ವಿಸ್ತರಿಸಿಕೊಳ್ಬೇಕು, ವಾರ್ಷಿಕೋತ್ಸವ ನಿಲ್ಲಿಸಬಾರದು ಅನ್ನೋ ಇರೋದಿಯಲ್ಲಿ ಡಾಕ್ಟರ್ ಪಿ ವಿ ಶೆಣೈಯವರು ನಡೆಯಲೇಬೇಕೆನ್ನುವಂಥ ಒಂದು ಆಗ್ರಹಪೂರ್ವಕವಾಗಿ ನಾವು ತೀರ್ಮಾನ ತಗೊಂಡದ್ದರಿಂದ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗಿದೆ. ಆಸುಪಾಸಿನ ಎಲ್ಲ ವಿದ್ಯಾಭಿಮಾನಿಗಳು ಈ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಆಗುತ್ತಿರುವ ಚಟುವಟಿಕೆಯನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಶಾಲೆ ಕೆಲಸ ಮಾಡ್ತಾ ಇದೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಬೇರೆ ಬೇರೆ ರೀತಿಯದ್ದಾಗಿರುವಂಥ ಯೋಚನೆಗಳು ತುಂಬ ಇದ್ದಾವೆ. ಅವರು ಅದನ್ನು ಕಾರ್ಯಗತಗೊಳಿಸುವುದಕ್ಕೋಸ್ಕರವಾಗಿ ಶ್ರಮಿಸ್ತಾರೆ ಕೂಡ. ಇವತ್ತು ನಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷರಾಗಿ ಆಗಮಿಸಿ ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮ ಚೆಂದ ಕಾಣಿಸಿಕೊಡಬೇಕು ಅಂತ ನಮ್ಮ ನವಭಾರತ ಎಜುಕೇಷನ್ ಸೊಸೈಟಿನ ಅಧ್ಯಕ್ಷರಾದಂಥ ಡಾಕ್ಟರ್ ಪಿ ವಿ ಶೆಣೈಯವರನ್ನು ಕೇಳಿಕೊಂಡೆವು. ಅವರು ಭಾಳ ಆಧಾರದಿಂದ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಚೆಂದಗಾಣಿಸುವರೆ ಬಂದಿದ್ದಾರೆ. ಅವರನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶಾಲಾ ನಾಯಕರಾದಂಥ ರವೀಶ್ ಶಾಂತಿಯವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದ್ದೀರಲ್ಲ, ಧನ್ಯವಾದಗಳು ಇಬ್ಬರಿಗೂ. ಹಾಗೂ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಿರುವರು ಶ್ರೀ ಅಜಿತ್ ಕಿಣಿಯವರು. ಭಾಳ ಒಂದು ಸಾಧು ಮತ್ತು ಸರಳ ಸ್ವಭಾವದ ವ್ಯಕ್ತಿ. ಮಾತಾಡುವಾಗಲೇ ನಮಗೆ ಗೊತ್ತಾಗ್ತದೆ ಭಾಳ ಮೃದು ಸ್ವಭಾವದವರು ಮತ್ತು ಭಾಳ ಜನಾನುರಾಗಿಯಾಗಿ ವ್ಯವಹಾರ ಮಾಡುತ್ತಾ ಇರುವಂಥದ್ದು. ತಂದಾಗಿರುವಂಥ ಕ್ಷೇತ್ರದಲ್ಲಿ ಛಾಪನ್ನು ಮೂಡಿಸಿದಂಥ ಒಬ್ಬ ವಿನಯಶೀಲ ಸಂಪನ್ನರು. ಸರಿಯಾಗಿ ನಮ್ಮ ಕಾರ್ಯಕ್ರಮ 5ವರೆಗೆ ಆರಂಭ ಅನ್ನುವಂಥ ಒಂದು ಆ ಪತ್ರಿಕೆಯಲ್ಲಿ ಏನು ಮುದ್ರಿಸಿದ್ದೇವೆ ಅದರ ಪ್ರಕಾರವಾಗಿ ಸಮಯಕ್ಕೆ ಸರಿಯಾಗಿ ಬಂದು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಸನ್ಮಾನ್ಯ ಶ್ರೀ ಅಜಿತ್ ಕಿಣಿ, ಸ್ಯಾನ್ ಮಾರ್ಕೆಟಿಂಗ್ ಇವರಿಗೆ ನಮ್ಮ ನವಭಾರತ ಎಜುಕೇಷನ್ ಸೊಸೈಟಿ ಮತ್ತು ಶಾಲೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮ ಸಭಾಧ್ಯಕ್ಷರಾದಂಥ ಮತ್ತು ಶಾಲೆಯ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ಪಿ ವಿ ಶೆಣೈಯವರಿಗೆ ಶಾಲು ಹೊದಿಸಿ ಹೂವನ್ನು ನೀಡಿ ನಮ್ಮ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಶಾಲು ಹಾಕಿ ಗೌರವಿಸಿ ಹೂವಿನ ಮರ್ಯಾದೆಯನ್ನು ಮಾಡಬೇಕು ಅಂತ ನಮ್ಮ ಶಾಲಾಧ್ಯಕ್ಷರಾದಂಥ ಡಾಕ್ಟರ್ ಪಿ ವಾಮನ ಶೆಣೈಯವರನ್ನು ಕೇಳಿಕೊಳ್ತಾ ಇದ್ದೇವೆ. ಅಜಿತ್ ಕಿಣಿಯವರಿಗೆ ನಮ್ಮ ಉಭಯ ಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಸರ್. ಹಾಗೆ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾಗಿ ಶ್ರೀ ಮಧುಸೂದನ್ ನಾಯರ್ರವರು ಈ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಹಿಂದೆ ಖಜಾಂಚಿಯಾಗಿದ್ದುಕೊಂಡು ಈಗ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇರೋರು ಕಾರ್ಯನಿಮಿತ್ತವಾಗಿ ಊರಿನಲ್ಲಿಲ್ಲ, ಹೊರದೇಶದಲ್ಲಿದ್ದಾರೆ. ಹಾಗಾಗಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರು ಕೂಡ ಶಾಲೆಯ ಅಭಿವೃದ್ಧಿಗೋಸ್ಕರವಾಗಿ ಸತತವಾಗಿ ಚಿಂತಿಸ್ತಾ ಯೋಚಿಸ್ತಾ ಯಾವಾಗಲೂ ಅದರಲ್ಲಿ ತನ್ಮಯರಾಗಿರ್ತಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಇಬ್ಬರು ಉಪಾಧ್ಯಕ್ಷರುಗಳು ನಮ್ಮ ಜೊತೆಯಲ್ಲಿದ್ದಾರೆ. ಶ್ರೀ ಫಕ್ರುದ್ದೀನ್ ಆಲಿಯವರು ಮತ್ತು ಜಯಧರ್ ಅವರು ಈ ಬಾರಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಶ್ರೀ ದಿನೇಶ್ ಕುಮಾರ್ ಅವರು ಫಕ್ರುದ್ದೀನ್ ಆಲಿಯವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಶ್ರೀ ಮಾಧವ ನಾವಟ್ರು ಜಯಧರ್ ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲಾ ಖಜಾಂಚಿಯಾಗಿರುವಂಥ ಶ್ರೀ ಗಣೇಶ್ ರಾಯರು ಭಾಳ ಸಂಪನ್ಮೂಲ ವ್ಯಕ್ತಿ ಮತ್ತು ನಮ್ಮ ಒಂದು ಸಣ್ಣ ಕೈಗಾರಿಕೆಯ ಒಂದು ಉದ್ಯಮದಲ್ಲಿ ತಮ್ಮ ತಾವು ತೊಡಗಿಸಿಕೊಂಡು ಭಾಳ ಸಂತೋಷವಾಗಿ ಸಹಕರಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಬಸವರಾಜ್ ಅವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಡಾಕ್ಟರ್ ಸತೀಶ್ ರಾಯರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ಸರ್.
ಅಲ್ಲಿ ಅದು ಬಸವರಾಜರು ಕೂಡ ನಮ್ಮ ಪದಾಧಿಕಾರಿಗಳು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಶ್ರೀ ಆನಂದರವರು ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಸವರಾಜರು ಇನ್ನೋರ್ವರು ಅಲ್ಲಿ ನೋಡಬೇಕಂತ. ಇನ್ನೋರು ನಮ್ಮ ನೆಂಟರಾಗಿರುವವರು ಡಾಕ್ಟರ್ ಸತೀಶ್ ರಾಯರು. ಕ್ಷೇಮದಲ್ಲಿ ಮಾನಸಿಕ ರೋಗ ತಜ್ಞರಾಗಿದ್ದುಕೊಂಡು ಅನೇಕ ವರ್ಷಗಳನ್ನು ದುಡಿಯುತ್ತಾ ಆ ಕ್ಷೇತ್ರದಲ್ಲಿ ಅವರು HOD ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯೊಂದಿಗೆ ನಿರಂತರ ಸಂಪರ್ಕದಿಂದ ಇಟ್ಟುಕೊಂಡು ಶಾಲೆಗೆ ಒಂದು ಸಭಾ ಕಾರ್ಯಕ್ರಮ ಅಧ್ಯಕ್ಷರಾಗಿ ಬಂದಿದ್ದರು ಅವರು. ಆನಂತರ ನಮ್ಮೊಂದಿಗೆ ಸದಾ ಹೆಗಲು ಹೆಚ್ಚಿಕೊಟ್ಟು ಬರ್ತಾ ಇದ್ದಾರೆ. ಶಾಲೆಯ ಅಭಿವೃದ್ಧಿ ಬಗ್ಗೆ ಗಮನಿಸ್ತಾ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮ ಶಾಲಾ ಅಧ್ಯಕ್ಷರಾದಂಥ ಡಾಕ್ಟರ್ ಪಿ ವಿ ಶೆಣಿಯವರವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಆನಂದರವರು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ ಜೊತೆ ಕಾರ್ಯದರ್ಶಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಆನಂದರಿಗೆ ರವಿಶಾಂತಿಯವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ನಮ್ಮ ನವಭಾರತ ಎಜುಕೇಷನ್ ಸೊಸೈಟಿಯ ಇನ್ನುಳಿದ ಪದಾಧಿಕಾರಿಗಳು, ಸದಸ್ಯರು ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ, ಈ ಹೆಬ್ಬಕ್ಕ ಟಿವಿಯ ಚಾನೆಲ್ನವರು ನಮ್ಮ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರ ಕೊಡ್ತಾ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ಹೆಬ್ಬಕ್ಕ ಟಿವಿ ಶಶಿಧರ ಪೊಯ್ಯತ ಬಯಲ್ ಅವರ ಸ್ನೇಹಿತರನ್ನು ಕಳಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ, ಮಸೂದ್ ಅಲಿ ಅವರ ಯೂಟ್ಯೂಬ್ನ ನೇರ ಪ್ರಸಾರ ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸೇರಿರುವಂಥ ನಿಮಗೆಲ್ಲರಿಗೂ ಕೂಡ ನಮ್ಮ ಶಾಲಾ ಟ್ಯೂಷನ್ ಸೆಂಟರ್ನ ಮುಖ್ಯಸ್ಥೆಯಾದಂಥ ಮಂಗಳ ನಾಯಕ ಅವರಿಗೂ ಎಲ್ಲರಿಗೂ ಕೂಡ ಸೇರಿರುವಂಥವರಿಗೂ ಮತ್ತು ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ನೋಡುತ್ತಿರುವಂಥ ಎಲ್ಲ ವಿದ್ಯಾಭಿಮಾನಿ, ಶಿಕ್ಷಣಾಭಿಮಾನಿ, ಸಾಂಸ್ಕೃತಿಕ ಅಭಿಮಾನಿ ಪ್ರೇಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಶಾಲಾ ನವಭಾರತ ರಾತ್ರಿ ಪ್ರೌಢಶಾಲೆಯ 81ನೇ ವಾರ್ಷಿಕೋತ್ಸವ ನವಭಾರತ ಸೊಸೈಟಿ ರಿಜಿಸ್ಟರ್ಡ್ನ ಅಡಿಯಲ್ಲಿ ನಡೆಯುತ್ತಿರುವಂಥದ್ದು. ಇದನ್ನು ನೋಡುವುದಕ್ಕಾಗಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಿ. ಸ್ವಾಗತಿಸಿದಂತಹ ಶ್ರೀ ರವಿ ಅಲಿವರಾಯ ವರ್ಕಾಡಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಅಂಗ ಸಂದೇಶ ವಾಚನ ಶ್ರೀ ಗಣೇಶರಾವ್ ಖಜಾಂಜಿಗಳು ನವಭಾರತ ಎಜುಕೇಷನ್ ಸೊಸೈಟಿ ಅವರಿಂದ. ಹಾಗೂ ಸಭಾಸದರೇ, ನಮ್ಮ ನವಭಾರತ ಎಜುಕೇಷನ್ ಸೊಸೈಟಿನ 81ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಆಗಮಿಸಿದ ಎಲ್ಲರಿಗೂ ನಮನಗಳು ಸಲ್ಲಿಸಿ, ಈ ಕಾರ್ಯಕ್ರಮಕ್ಕೆ ಅನೇಕ ಶುಭ ಸಂದೇಶಗಳನ್ನು ನಾಡಿನ ಅನೇಕ ಗಣ್ಯರು ಕಳಿಸಿರುತ್ತಾರೆ. ವೀರೇಂದ್ರ ಹೆಗಡೆ ಅವರಿಂದ ಬಂದಂಥದ್ದು. ಅಧ್ಯಕ್ಷರು ನವಭಾರತ ರಾತ್ರಿ ಪ್ರೌಢಶಾಲೆ ಮಂಗಳೂರು. ನೀವು ಕಳಿಸಿರುವ ಆಮಂತ್ರಣ ಪತ್ರ ತಲುಪಿರುತ್ತದೆ. ಮೇ ತಿಂಗಳ 4ರಂದು ಮಂಗಳೂರು ನವಭಾರತ ರಾತ್ರಿ ಪ್ರೌಢಶಾಲೆ 81ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿರುವ ವಿಚಾರ ತಿಳಿಸಿ ಸಂತೋಷವಾಯಿತು. ಸಮಾರಂಭವು ಆಮಂತ್ರಿತ ಅತಿಥಿಗಳ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಲೆಂದು ಹಾರೈಸುತ್ತೇನೆ. ಡಿ ವೀರೇಂದ್ರ ಹೆಗಡೆ ಅವರು. ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣಪುರವರು ತಮ್ಮ ಸಂದೇಶದಲ್ಲಿ ಅನೇಕ ಕಾಲಗಳಿಂದ ಅವಕಾಶ ವಂಚಿತರಾಗಿ ಶ್ರಮಿಸುತ್ತಿರುವ ನವಭಾರತ ರಾತ್ರಿ ಪ್ರೌಢಶಾಲೆಯ 81ನೇ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳನ್ನು ಕೋರಿದ್ದಾರೆ. ಹಾಗೆಯೇ ಅನೇಕ ಮುಖಂಡರು, ಸಂಘ ಸಂಸ್ಥೆಗಳು, ವಿದ್ಯಾಭಿಮಾನಿಗಳು ಈ ಸಂಸ್ಥೆಯ ವಾರ್ಷಿಕೋತ್ಸವಕ್ಕೆ ಶುಭ ಸಂದೇಶಗಳನ್ನು ಕಳಿಸಿರುತ್ತಾರೆ. ಎಲ್ಲರಿಗೂ ನಮ್ಮ ನವಭಾರತ ಎಜುಕೇಷನ್ ಸೊಸೈಟಿಯ ಪರವಾಗಿ ವಂದನೆಗಳು. ಸಂದೇಶ ವಾಚನ ತುಂಬ ಸಂಸ್ಥೆಗಳಿಂದ ಬಂದಿದೆ. ಅದರ ಸಮಯದ ಮಿತಿಯಲ್ಲಿ ನಾವು ಕೆಲವನ್ನು ಮಾತ್ರ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು, ಡಾಕ್ಟರ್ ಹರಿಕೃಷ್ಣಪಂದವರು ಇವರ ಕೊಟ್ಟ ಸಂದೇಶವನ್ನು ಓದಿದ್ದೇವೆ. ಸಂದೇಶವನ್ನು ಓದಿದಂಥ ನಮ್ಮ ಖಜಾಂಚಿ ಗಣೇಶರಾಯರಿಗೆ ಧನ್ಯವಾದಗಳು ಸರ್. ಅಜಿತ್ ಕಿಣಿಯವರು ದೀಪ ಪ್ರಜ್ವಲನ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಮುಂದೆ ಅವರು ನಮ್ಮ ಮಕ್ಕಳಿಗೆ ಸ್ಮರಣಿಕೆ ಕೊಡಬೇಕು ಅಂತ ಕೇಳಿಕೊಳ್ತಾ, ಈಗ ಡಾಕ್ಟರ್ ಸತೀಶ್ ರಾಯರು ತಮ್ಮ ಶುಭ ಸಂದೇಶವನ್ನು 81ನೇ ವಾರ್ಷಿಕೋತ್ಸವ ಸಂದರ್ಭ ನೀಡಬೇಕು ಅಂತ ಅಪೇಕ್ಷೆ. ನವಭಾರತ ರಾತ್ರಿ ಪ್ರೌಢಶಾಲೆ ಇದರ 81ನೇ ವಾರ್ಷಿಕೋತ್ಸವದ ಶುಭ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದಿರುವ ಶ್ರೀ ಅಜಿತ್ ಕಿಣಿಯವರೇ, ಈ ಸಂಸ್ಥೆಯ ಅಧ್ಯಕ್ಷರಾದ ಮಾನ್ಯ ಡಾಕ್ಟರ್ ಪಿ ವಾಮನ್ ಶೆಣೆಯವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಮಿತ್ರರೇ, ಹಾಗೂ ಆದರಣೀಯ ಸಭಿಕರೇ,
ಎಲ್ಲರಿಗೂ ನನ್ನ ಪ್ರಣಾಮಗಳು. ಬೇರೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಹಾಗೆ ಬರಲಿಕ್ಕೆ ಸ್ವಲ್ಪ ತಡವಾಯಿತು, ದಯವಿಟ್ಟು ಕ್ಷಮಿಸಿ. ನವಭಾರತ ರಾತ್ರಿ ಪ್ರೌಢಶಾಲೆ ಬಗ್ಗೆ ತುಂಬ ಸಮಯದಿಂದ ಕೇಳಿದ್ದೇನೆ ನಾನು, ಆದರೆ ತುಂಬ ಹತ್ತಿರದಿಂದ ಅಷ್ಟು ಇನ್ವಾಲ್ವ್ ಆಗಿರಲಿಲ್ಲ ನಾನು. ಡಾಕ್ಟರ್ ವಾಮನ ಶೆಣೆಯವರು ನನ್ನನ್ನು ಈ ರಾತ್ರಿ ಪ್ರೌಢಶಾಲೆಯ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಜೋಡಿಸಬೇಕಂತೆ ಕೇಳಿಕೊಂಡರು, ಹುರಿದುಂಬಿಸಿದರು. ಅದರ ನಂತರ ಸ್ವಲ್ಪ ಮಟ್ಟಿಗೆ ನಾನು ಇದರ ಬಗ್ಗೆ ಆಸಕ್ತಿ ವಹಿಸಲಿಕ್ಕೆ ಶುರು ಮಾಡಿದ್ದೇನೆ. ತುಂಬ ವರ್ಷಗಳಿಂದ ಕೇಳಿದ್ದೇನೆ, ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಉಂಟು. ಯಾರಿಗೆಲ್ಲ ಈ ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೋ ಅವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ರಾತ್ರಿ ಶಾಲೆ ಈ ಕಾನ್ಸೆಪ್ಟ್ ಶುರುವಾಯಿತು. ಅಂದರೆ ಹಗಲು ಕೆಲಸ ಮಾಡಿಕೊಂಡು ಹಗಲು ಕೆಲಸ ಮಾಡಿ ರಾತ್ರಿ ಕಲಿತಾ ಇದ್ದಾರೆ. ತುಂಬ ವರ್ಷಗಳ ಮೊದಲು ಮುಂಬೈಲೆಲ್ಲ ಇದೆಲ್ಲ ಇರುವುದನ್ನು ನಾನು ಕೇಳಿದ್ದೇನೆ, ಆದರೆ ಮಂಗಳೂರಿನಲ್ಲಿ ನನಗೆ ಕಾಣ್ತಾ ಇದು ಒಂದೇ ಶಾಲೆ ಅಂತ ಕಾಣ್ತದೆ. ಅಂತೂ ಹಲವಾರು ವರ್ಷಗಳಲ್ಲಿ, ಇದು 81ನೇ ವಾರ್ಷಿಕೋತ್ಸವ, ಈ ಸಂಸ್ಥೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದೆ. ಇನ್ನು ಮುಂದೆ ಕೂಡ ಇದಕ್ಕಿಂತಲೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲೆಂದು ಆಶಿಸ್ತಾ ಈ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ದೇವರಲ್ಲಿ ಬೇಡಿಕೊಂಡು ನನ್ನೆರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಇದೀಗ ಶಾಲಾ ವರದಿ ವಾಚನ ಶ್ರೀ ದಿನೇಶ್ ಕುಮಾರ್, ಶಾಲಾ ಅಧ್ಯಾಪಕರು, ಇವರಿಂದ. ಎಲ್ಲರಿಗೂ ವಂದನೆಗಳು. ನವಭಾರತ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ನ ಆಶ್ರಯದಲ್ಲಿರುವ ನವಭಾರತ ರಾತ್ರಿ ಪ್ರೌಢಶಾಲೆಯ ವಾರ್ಷಿಕ ವರದಿ. ವೇದಿಕೆಯ ಗಣ್ಯರೇ, ನೆರೆದಿರುವ ಮಹನೀಯರೇ ಹಾಗೂ ವಿದ್ಯಾಭಿಮಾನಿಗಳೇ, ಈ ಬಾರಿ ನವಭಾರತ ರಾತ್ರಿ ಪ್ರೌಢಶಾಲೆ ತನ್ನ 81ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಎನ್ನಲು ಹೆಮ್ಮೆಯಾಗುತ್ತಿದೆ. ಶೈಕ್ಷಣಿಕ ವರ್ಷಾರಂಭದಿಂದ ಚಟುವಟಿಕೆಗಳು ಆರಂಭವಾಗಿ ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ನವಭಾರತ CA ಫೌಂಡೇಶನ್ ಕೋರ್ಸ್ನ ದ್ವಿತೀಯ ವರ್ಷಾರಂಭಗೊಂಡಿತ್ತು. ಸುಮಾರು 17 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದರು. ಸ್ವಾತಂತ್ರ್ಯೋತ್ಸವವು ವಿಜೃಂಭಣೆಯಿಂದ ನಡೆದು ಡಾಕ್ಟರ್ ಉಮಾಶಂಕರ್ ಮೊಹಂತಿಯವರು ಧ್ವಜಾರೋಹಣ ಮಾಡಿ ಸ್ವಾತಂತ್ರ್ಯ ಸಂದೇಶ ನೀಡಿದರು. ಡಾಕ್ಟರ್ PV ಶೆಣೈಯವರು ಸ್ವಾತಂತ್ರ್ಯದ ಮಹತ್ವವನ್ನು ವಿವರಿಸಿದರು. ನಂತರ ದಸರಾ ಸಮಯದಲ್ಲಿ ಶ್ರೀ ಸರಸ್ವತಿ ಪೂಜೆ ಹಾಗೂ ಭಜನಾ ಕಾರ್ಯಕ್ರಮ ನಡೆಯಿತು. ವಿಶೇಷ ಟ್ಯೂಷನ್ ತರಗತಿಗಳು ಶ್ರೀಮತಿ ಮಂಗಳಾ ನಾಯ್ಕರವರ ನೇತೃತ್ವದಲ್ಲಿ ನವಭಾರತ ಎಜುಕೇಷನ್ ಸೊಸೈಟಿ ಸುಪರ್ದಿಯಲ್ಲಿ 1ರಿಂದ 10ನೇ ತರಗತಿಯವರೆಗೆ ಟ್ಯೂಷನ್ ತರಗತಿಗಳು ನಡೆಯುತ್ತಿವೆ. ಚಿಣ್ಣರ ಚಿಲಿಪಿಳಿ ಶ್ರೀಮತಿ ಸಾವಿತ್ರಿ ಎಸ್ ಮಲ್ಯ, ಶ್ರೀಮತಿ ಜಯಂತಿ, ಸೌಮ್ಯ ಇವರ ನೇತೃತ್ವದಲ್ಲಿ ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳುವ ತರಗತಿಗಳನ್ನು ಕಳೆದ 5 ತಿಂಗಳಿಂದ ನಡೆಸುತ್ತಾ ಬರುತ್ತಿದ್ದಾರೆ. ನವಭಾರತ ಯಕ್ಷಗಾನ ಅಕಾಡೆಮಿ 2014ರಲ್ಲಿ ಆರಂಭಗೊಂಡ ನವಭಾರತ ಯಕ್ಷಗಾನ ಅಕಾಡೆಮಿಗೆ ಈ ವರ್ಷ ಹರ್ಷದ ದಶಮಾನೋತ್ಸವ ವರ್ಷ. ಈ ಹಬ್ಬದ ಸಂಭ್ರಮವನ್ನು ಈ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ಯೋಜನೆ ಸಿದ್ಧವಾಗುತ್ತಿದೆ. CA ಫೌಂಡೇಶನ್ ಕೋರ್ಸ್ ಕಳೆದ 2 ವರ್ಷಗಳಿಂದ ಈ ಕೋರ್ಸ್ನ ತರಗತಿಗಳು ನಿರಂತರವಾಗಿ ನಡೆಯುತ್ತಿದ್ದು, ಕೇವಲ 10,000ದಷ್ಟು ಶುಲ್ಕವನ್ನು ನೀಡಬೇಕಾಗಿದ್ದು, ಸಮಾಜದ ಯಾವುದೇ ವರ್ಗದ ವಿದ್ಯಾರ್ಥಿನಿ CA ಪದವಿಯನ್ನು ಪಡೆಯಬಹುದಾಗಿದೆ. ಈ ಬಾರಿಯ ಯೋಜನೆಗಳು: ವೇದಿಕ್ ಮ್ಯಾಥಮ್ಯಾಟಿಕ್ಸ್ 6 ತಿಂಗಳ ಅಲ್ಪಕಾಲೀನ ತರಬೇತಿಗಳು, ಸಾಪ್ತಾಹಿಕ ಕಾರ್ಯಕ್ರಮಗಳು ಇವುಗಳನ್ನು ನಿರಂತರವಾಗಿ ನಡೆಸಲು ಸೊಸೈಟಿ ನಿರ್ಧರಿಸಿದೆ. ಸಾರ್ವಜನಿಕರ ಸಹಕಾರ ಸದಾ ಇರಲಿ ಎಂದು ಹಾರೈಸುತ್ತೇವೆ. ಕೈಂಡ್ ಫೌಂಡೇಶನ್, ಕೆನರಾ ಫೌಂಡೇಶನ್, ನಿಟ್ಟೆ ಎಜುಕೇಷನ್ ಟ್ರಸ್ಟ್ ಇವರ ನಿರಂತರ ಸಹಾಯಕ್ಕಾಗಿ ವಿಶೇಷ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಿದ್ದೇವೆ. ಧನ್ಯವಾದ ಸಲ್ಲಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಅಜಿತ್ ಕಿಣಿಯವರಿಗೆ ಧನ್ಯವಾದಗಳು. ಸಭಾಧ್ಯಕ್ಷರು, ನಮ್ಮ ಸೊಸೈಟಿಯ ಅಧ್ಯಕ್ಷರು ಆದ ಡಾಕ್ಟರ್ PV ಶೆಣೈಯವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಕಾರ್ಯದರ್ಶಿಗಳಾದ ಶ್ರೀ ಮಧುಸೂದನ್ ಅಯ್ಯಾರ್, ಖಜಾಂಚಿ ಶ್ರೀ ಗಣೇಶ್ ರಾವ್ ಹಾಗೂ ಸೊಸೈಟಿಯ ಪದಾಧಿಕಾರಿಗಳಿಗೂ, ಶಾಲಾ ಅಧ್ಯಾಪಕ ಬಂದ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟ ಪ್ರೇಕ್ಷಕ ಬಂಧದವರಿಗೂ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದ ನಗರದ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿನಿಯರಿಗೂ ನಮ್ಮ ಶಾಲಾ ವತಿಯಿಂದ ಧನ್ಯವಾದಗಳು, ವಂದನೆಗಳು. ವರದಿ ವಾಚನ ಮಾಡಿದಂತಹ ಶ್ರೀ ದಿನೇಶ್ ರಾವ್ ಇವರಿಗೆ ಅಭಿನಂದನೆಗಳು. ನೇತ್ರಾನಂದಕರವಾದ ವೈವಿಧ್ಯಮಯ ನಾಟ್ಯ ಪ್ರಕಾರವನ್ನು ಅಭಿನಯಿಸಿ ಉತ್ತಮ ಪ್ರದರ್ಶನ ನೀಡಿದ ನೃತ್ಯ ಕಲಾವಿದರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ನನ್ನ ಅತಿಥಿಗಳಲ್ಲಿ ವಿನಂತಿಸಿಕೊಳ್ತೇನೆ. ಇವರಿಗೆ ಅತಿಥಿಗಳು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ.
ಕುಮಾರಿ ಯಶವಂತಿರಾವ್. ಕುಮಾರಿ ಅಶ್ವಿನಿ ರಾವ್. ಅಶ್ವಿನಿ ರಾವ್. ರಕ್ಷಿತಾ ಜಿ ಕುಲಾಲ್. ರಕ್ಷಿತಾ ಜಿ ಕುಲಾಲ್. ನಿತ್ಯ. ಪ್ರತೀಕ್ ರಾವ್. ಕುಮಾರಿ ಆದ್ಯ. ಇದೀಗ ಅತಿಥಿಗಳಂತಹ ಶ್ರೀ ಅಜಿತ್ ಕಿಣಿ, ಪ್ರೊಪ್ರೈಟರ್ ಸ್ಯಾನ್ ಮಾರ್ಕೆಟಿಂಗ್ ಇವರಿಂದ ಸಭಾಧ್ಯಕ್ಷರ ಶುಭ ಸಂದೇಶ. ಡಾಕ್ಟರ್ ವಾಮನ್ ಶೆಣಿ ಇವರಿಂದ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಅಜಿತ್ ಕಿಣಿಯವರೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರೇ, ಶ್ರದ್ಧೆಯ ತಾಯಂದಿರೇ ಮತ್ತು ಆತ್ಮೀಯ ಬಂಧುಗಳು, ನವಭಾರತ ರಾತ್ರಿ ಶಾಲೆ ಇಂದು 81ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಅಂದರೆ ಶಾಲೆ ಪ್ರಾರಂಭವಾಗಿ 81 ವರ್ಷಗಳು ಸಂದು. ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭವಾದ ಶಾಲೆ ಇದು. ಪ್ರಾಯಶಃ ನಾನು ಯಾವಾಗಲೂ ಹೇಳಿಕ್ಕಿದೆ, ಭಾರತ ದೇಶದಲ್ಲೇ ಪ್ರಪ್ರಥಮ ರಾತ್ರಿ ಶಾಲೆ ಇದು ನವಭಾರತ ರಾತ್ರಿ ಶಾಲೆ ಅಂತ. ಯಾವ ರಾತ್ರಿ ಶಾಲೆಯ ಕಲ್ಪನೆ ಏನಿತ್ತು ಅದು ಸ್ವಾತಂತ್ರ್ಯದ ನಂತರ ದಿನಗಳಲ್ಲಿ ಭಾರತದಲ್ಲಿ ಸ್ವಲ್ಪ ಮಟ್ಟಿಗೆ ಉಂಟಲ್ಲ, ಅದು ಪ್ರಚಲಿತವಾಗಿತ್ತು ಮಾತ್ರವಲ್ಲ, ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ರಾತ್ರಿ ಶಾಲೆಗಳು ನಡೀತಾ ಇತ್ತು. ಆದರೆ ಅದೆಲ್ಲವೂ ಸ್ವಾತಂತ್ರ್ಯ ನಂತರದ ದಿನಗಳು. ಆದರೆ ನವಭಾರತ ರಾತ್ರಿ ಶಾಲೆ ಪ್ರಾರಂಭವಾದದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ 1943ನೇ ಇಸ್ವಿಯಲ್ಲಿ. ಅದು ಪ್ರಾರಂಭ ಮಾಡಿದವರು ಖಲೀದ್ ಮಹಮ್ಮದ್ ಅಂತ. ಆಗ ಅವರು 19 ವರ್ಷದ ತರುಣರು. ನೀವು ಆಲೋಚನೆ ಮಾಡಿ, ಅಂದಿನ ದಿನಗಳಲ್ಲಿ ಒಬ್ಬ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿ ಈ ಒಂದು ಕಲ್ಪನೆಗೆ ಚಾಲನೆ ಕೊಡಬೇಕಾದ್ರೆ ಇದಕ್ಕನ್ನೋದು ಇನ್ನೋವೇಷನ್ ಅಂತ. ಅಂದರೆ ಅಂದಿನ ದಿನಗಳಲ್ಲಿ ದೇಶದ ಸ್ಥಿತಿ ಹೇಗಿತ್ತು ಹೇಳಿದರೆ ನಮ್ಗೆ ಗೊತ್ತಿದೆ. ಯಾವ ವಿದ್ಯಾಭ್ಯಾಸದ ಏನು ಪ್ರಮಾಣ ಇತ್ತು ಅದು ದೇಶದ್ದು 30% ಕಡಿಮೆ ಇತ್ತು. ಅದು ಇಂದು ಏರಿಕೆ ಆಗಿದೆ, ನಮ್ಗೆ ಗೊತ್ತಿದೆ. ಆದರೆ ಅಂದಿನ ದಿನಗಳಲ್ಲಿ ದೇಶದ ವಿದ್ಯಾರ್ಥಿ ಏನು ಇದಿದೆ, ವಿದ್ಯಾರ್ಹತೆಯ ಏನು ಇದ್ದಿದ್ದು ಪ್ರಮಾಣ ಅದು 30% ಇರಬೇಕಾದ್ರೆ ಹಲವರು ಯಾರು ವಯಸ್ಕರಾದವರು ಅವರಿಗೆ ಅಂದಿನ ದಿನಗಳಲ್ಲಿ ಶಾಲೆಗೆ ಹೋಗಲಿಕ್ಕೆ ಒಂದು ಅವಕಾಶವೇ ಸಿಗ್ತಾ ಇರಲಿಲ್ಲ. ಅಂದರೆ ಜೀವನದ ಏನು ಹೊಣೆಗಾರಿಕೆಯ ಜೊತೆ ವಿದ್ಯಾಭ್ಯಾಸ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅನ್ನುವ ಏನು ಶಿಕ್ಷಣ ವ್ಯವಸ್ಥೆಯ ಅಂದಿನ ದಿನಗಳಲ್ಲಿ ಅಂತಹ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕನ್ನುವ ಒಂದು ಚಿಂತನೆ, ಅದರ ಜೊತೆಯಲ್ಲಿ ವಯಸ್ಸಾದವರು 20, 30, 35, 40 ವರ್ಷದವರು ಸಣ್ಣ ವಿದ್ಯಾರ್ಥಿಗಳ ಜೊತೆಗೆ ಶಾಲೆಗೆ ಹೇಗೆ ಹೋಗುದಪ್ಪ ಅಂತ ಒಂದು ಮುಜುಗರದ ಸ್ಥಿತಿ ಇರಬೇಕಾದ್ರೆ ಅಂಥವರಿಗೂ ನೀನು ವಿದ್ಯೆ ಪಡೆಯಬಲ್ಲೆಪ್ಪ, ನೀನು ವಿದ್ಯಾಭ್ಯಾಸ ಗಳಿಸಬಲ್ಲೆ ಅನ್ನುವ ಏನು ಆತ್ಮವಿಶ್ವಾಸ ಕೊಡುವ ಒಂದು ಏನು ಕಲ್ಪನೆ ಏನಿತ್ತು ಅದು ನವಭಾರತ ರಾತ್ರಿ ಶಾಲೆದ್ದು ಕಲ್ಪನೆಯೂ ಕೂಡ ಆಗಿದೆ. ಅಂದರೆ ಯಾರಿಗೆ
ಹಣ ಕೊಟ್ಟು ವಿದ್ಯಾಭ್ಯಾಸ ಪಡೆಯುವಂಥ ಎಂದು ಅವಕಾಶ ಇರಲಿಲ್ವೋ, ಯಾರಿಗೆ ವಯಸ್ಸಾಯಿತು, ವಯಸ್ಸಾದದ್ರಿಂದ ನಿನಗೆ ಶಿಕ್ಷಣ ಕೊಡಲಿಕ್ಕೆ ಉಂಟು, ಶಿಕ್ಷಣಕ್ಕೆ ಸೇರಲಿಕ್ಕೆ ಆಗೋದಿಲ್ಲ ಅನ್ನುವ ಮನೋವೇದನೆ ಇತ್ತು, ಈ ಎರಡೂ ವರ್ಗದ ಜನರಿಗೂ ಒಂದು ಆಶಾ ಕಿರಣ ಮತ್ತು ಒಂದು ದಿಕ್ಕು ಕೊಟ್ಟದ್ದು ಈ ನವಭಾರತ ರಾತ್ರಿ ಶಾಲೆ. ಬೆಳಿಗ್ಗೆ ನೀನು ಕೆಲಸಕ್ಕೆ ಹೋಗು, ಸಂಜೆ ನಂತರ ನೀನು ಶಿಕ್ಷಣ ಪಡಿಬೋದು ಮತ್ತು ಈ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ನೀನು ವಿದ್ಯಾರ್ಹತೆ ಕಳಿಸ್ಕೊಳ್ಬೋದು ಅನ್ನುವ ಏನು ಕಲ್ಪನೆ ಏನಿದೆ ಅದಕ್ಕೆ ಇಂಬು ಕೊಟ್ಟದ್ದು ಈ ನವಭಾರತ ರಾತ್ರಿ ಶಾಲೆ. ಅಂದಿನ ದಿನಗಳಲ್ಲಿ ನಾನು ಈ ಶಾಲೆಯೊಂದಿಗೆ ಜೋಡಿಕೊಂಡಾಗ ಈ ಶಾಲೆಯ ಸ್ಥಿತಿ ಹೇಗಿತ್ತು ಅಂದರೆ, ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ 300-350, ಶಾಲೆಯ ಕಟ್ಟಡ ಶಿಥಿಲ, ಸ್ಥಳಾವಕಾಶ ಕೊರತೆ. ಹೊರಗೆ ಜೋರಾಗಿ ಮಳೆ ಬರ್ತಾ ಇರಬೇಕಾದರೂ ಶಾಲೆಯ ಕ್ಲಾಸಿನ ಒಳಗಡೆ ಏನು ವಿದ್ಯಾರ್ಥಿಗಳ ಸಂಖ್ಯೆ ತುಂಬಿ ತುಳುಕಿ ಹೊರಗಡೆ ಆ ಕಿಟಕಿಯಿಂದ ಇಣಿಕಿ ಹೊರಗಡೆ ನಿಂತು ವಿದ್ಯಾಭ್ಯಾಸ ಗಳಿಸುವಂಥ ಒಂದು ವ್ಯವಸ್ಥೆ ಏನಿತ್ತು ಅಂದಿನ ದಿನಗಳಿತ್ತು. 80 ದಶಕದಲ್ಲಿ 84ರಲ್ಲಿ ಪ್ರಥಮವಾಗಿ ನಾನು ಯಾವಾಗ ಈ ಶಾಲೆಯೊಂದಿಗೆ ಜೋಡಿಕೊಂಡೆನೋ ಅಂದಿನ ಶಾಲೆಯ ಪರಿಸ್ಥಿತಿ ಹಾಗಿತ್ತು. ಆದರೆ ಇಂದು ನಮ್ಮ ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯಾಗಿದೆ. ಅಂದರೆ ಇಂದು ಎಲ್ಲವೂ ವ್ಯವಸ್ಥೆ ಇದೆ, ಕಟ್ಟಡ ಇದೆ. ಅಂದರೆ ಯಾರೆಲ್ಲ ಈ ಶಾಲೆ ಸಂಘಟನೆಯೊಂದಿಗೆ ಜೋಡಿಕೊಂಡ್ರೋ ಅವರೆಲ್ಲರೂ ಈ ಶಾಲೆಯ ಬಗ್ಗೆ ಆಲೋಚನೆ ಮಾಡಿದ್ದೇ ಏನಿಟ್ಟಿಲ್ಲ. ಸಾಮಾನ್ಯ ಜನಸಾಮಾನ್ಯರಲ್ಲಿ ಒಂದು ಭಾವನೆ ಇರುತ್ತೆ, ಯಾವುದೇ ಸಂಸ್ಥೆ, ಯಾವುದೇ ಶಾಲೆ, ಯಾವುದೇ ಸಂಘಟನೆ ಬೆಳೀಬೇಕಾದ್ರೆ ಸರ್ಕಾರದ ಏನು ಯೋಗದಾನ ಅದು ಅತ್ಯವಶ್ಯಕ, ಅದು ಇಲ್ಲದಿದ್ದರೆ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದಕ್ಕೆ ತದ್ವಿರುದ್ಧವಾಗಿ ಅದು ಸಾಧ್ಯ ಅಂತ ಮಾಡಿ ತೋರಿಸಿದ್ದೇನು ಹೆಗ್ಗಳಿಕೆ ಇದೆ, ಅದು ನವಭಾರತ ರಾತ್ರಿ ಶಾಲೆ. ಕಳೆದ 80 ವರ್ಷದಿಂದಲೂ ಸರ್ಕಾರದ ಯಾವ ಅನುದಾನವೂ ಇಲ್ಲ. ಅನುದಾನ ಸಿಕ್ಕಿಲ್ವೋ, ಪ್ರಯತ್ನ ಆಗಿಲ್ವೋ ಅಂದರೆ ಪೂರ್ಣ ಪ್ರಮಾಣದ ಪ್ರಯತ್ನವೂ ಆದಾಗಲೂ ಕರ್ನಾಟಕದಲ್ಲಿ ರಾತ್ರಿ ಶಾಲೆಗೆ ಅನುದಾನ ಕೊಡುವಂಥ ಏನು ವ್ಯವಸ್ಥೆ ಇದೆ ಅದು ಸರ್ಕಾರಿ ವ್ಯವಸ್ಥೆಯಲ್ಲಿ ಇಲ್ಲ, ಕಾನೂನಿಲ್ಲ ಅಂತ ಕಾರಣ ಕೊಡುತ್ತಾ ಯಾವುದೇ ಅನುದಾನ ಬಿಡುಗಡೆಯಾಗದಿದ್ದರೂ ಶಿಕ್ಷಣದಲ್ಲಿ ಆಸಕ್ತರು, ಶಿಕ್ಷಣದಲ್ಲಿ ಪ್ರೀತಿಸುವವರು ಯಾರೆಲ್ಲ ಈ ಶಾಲೆಯಿಂದ ಜೋಡಿಕೊಂಡಿದ್ದಾರಾ ಅಭಿಮಾನಿಗಳು, ಅವರೆಲ್ಲರ ಸಹಾಯ ಹಸ್ತದಿಂದ ಒಂದು ಶಾಲೆ, ಒಂದು ಸಂಸ್ಥೆ ಅದು ತನ್ನ ಕಾಲ ಮೇಲೆ ನಿಲ್ಲಬಹುದು ಅಂತ, ಸ್ವಾವಲಂಬಿಯಾಗಿ ನಿಲ್ಲಬಹುದು ಅಂತ ಏನು ಅದನ್ನು ಪ್ರೂವ್ ಮಾಡಿದ್ದೆ ಅದು ಈ ನವಭಾರತ ರಾತ್ರಿ ಶಾಲೆ. ಇಂದು ವ್ಯವಸ್ಥೆ ಚೆನ್ನಾಗಿದೆ, ಶಿಕ್ಷಣಕ್ಕೆ ನಾವು ಶುಲ್ಕ ತಗೊಳ್ತಾ ಇಲ್ಲ, ನಿಶುಲ್ಕ ಶಿಕ್ಷಣದ ವ್ಯವಸ್ಥೆಯೂ ಇದೆ. ಯಾರು ಅಂದು ಪ್ರಾರಂಭ ಮಾಡಿದ್ರು ಖಲೀದ್ ಮೊಹಮ್ಮದ್ರು, ಕೊನೆಯ ದಿನಗಳಲ್ಲಿ ಅವ್ರದ್ದು ಆಸೆ ಇದ್ದಿತ್ತು, ನಾವು ಅಂದಿನ ದಿನಗಳಲ್ಲಿ ಫೀಸ್ ಅಂತ ತಗೊಳ್ತಾ ಇದ್ವು. ಫೀಸ್ ಅಂತ ಮಕ್ಕಳಿಗೆ ಒಂದು ರೀತಿಯಲ್ಲಿ ಉಂಟಲ್ಲ, ಒಂದು ದೊಡ್ಡ ಮೊತ್ತ ಇರಲಿಲ್ಲ, ಅದು ಸಣ್ಣ ಮೊತ್ತವೇ ತಗೊಳ್ತಾ ಇದ್ವು. ಆದರೆ ಶಾಲೆ ನಡೆಸಲಿಕ್ಕೆ ಯಾರೆಲ್ಲ ಅಧ್ಯಾಪಕರು ಇಲ್ಲಿ ಶಾಲೆಯೊಂದಿಗೆ ಜೋಡಿಕೊಂಡ್ರೋ ಅವರ ಸಂಬಳ ವ್ಯವಸ್ಥೆ ಮಾಡಲಿಕ್ಕೂ ಆ ಫೀಸು ಸಾಲದಿರುವಾಗ ಯಾರೆಲ್ಲ ಈ ಕಮಿಟಿಯಲ್ಲಿ ಜೋಡಿಕೊಂಡ್ರೋ, ಯಾರೆಲ್ಲ ಈ ಕಮಿಟಿಯ ಜವಾಬ್ದಾರಿ ಹೊತ್ತುಕೊಂಡ್ರೋ ಅವರು ಪ್ರತಿ ತಿಂಗಳು ಕೈಯಿಂದ ಹಣ ಹಾಕಿ ಇದನ್ನು ನಡೆಸುವಂಥ ವ್ಯವಸ್ಥೆ, ಯಾವ ಕಠಿಣ ಪರಿಸ್ಥಿತಿ ಅಂದಿನ ದಿನಗಳಲ್ಲಿತ್ತು. ಆದರೆ ಇಂದು ಅದ್ಯಾವುದಿಲ್ಲ. ಓವರ್ ದ ಇಯರ್ಸ್, ಯಾವುದು 80 ವರ್ಷಗಳ ಪ್ರತಿಯೊಂದು ಹಂತದಲ್ಲೂ ಯಾರೆಲ್ಲ ಈ ಸಂಸ್ಥೆಯೊಂದಿಗೆ ಜೋಡಿಕೊಂಡ್ರೋ ಅವರೆಲ್ಲರೂ ಚಿಂತನೆ ಮಾಡಿದ್ದೇ ಈ ನಿಟ್ಟಿನಲ್ಲಿ. ಈ ಶಾಲೆ ಇದೆ, ಅಧ್ಯಾಪಕರಿದ್ದಾರೆ, ಶಿಕ್ಷಣ ನಿಶುಲ್ಕ ಕೊಡೋ ವ್ಯವಸ್ಥೆ ಇದೆ, ನಾವು ಹಂತ ಹಂತವಾಗಿ ಈ ಶಾಲೆಯನ್ನು ಸ್ವಾವಲಂಬಿಯಾಗಿ ಹೇಗೆ ಮಾಡ್ಬೋದು ಅಂತ ಆಲೋಚನೆ ಮಾಡಿದಾಗ ಪ್ರತಿಯೊಬ್ಬರು ಪ್ರತಿ ಹಂತದಲ್ಲೂ ಇದರಲ್ಲಿ ಜೋಡಿಕೊಂಡು ಒಂದೊಂದು ಅವಕಾಶವನ್ನು ಶಾಲೆ ಸ್ವಾವಲಂಬಿ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಅದನ್ನು ಸದುಪಯೋಗ ಪಡಿಸ್ಬೋದು ಅಂತ ಚಿಂತನೆ ಮಾಡುತ್ತಾ ಆ ನಿಟ್ಟಿನಲ್ಲಿ ಶಕ್ತಿ ಕೊಂಡು ನಡೆಸಿದ್ರಿಂದಲೇ ಈ ಶಾಲೆ ಇಂದು ಈ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಬೇಕು.
50ನೇ ವರ್ಷದ ಕಾರ್ಯಕ್ರಮ ಆಗಲಿ, 60ನೇ ವರ್ಷದ ಕಾರ್ಯಕ್ರಮ ಆಗಲಿ, 70ನೇ ವರ್ಷದ ಕಾರ್ಯಕ್ರಮ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಚಿಂತನೆ ಹೇಗಿತ್ತು ಹೇಳಿದರೆ, ಈ ಕಟ್ಟಡ ಕಟ್ಟುವಂಥದ್ದು, ಕಟ್ಟಡದಲ್ಲಿ ಬಾಡಿಗೆ ಕೊಡುವಂಥ ಏನು ವ್ಯವಸ್ಥೆ ಇದೆ, ಆ ನಿಟ್ಟಿನಲ್ಲಿ ಏನು ಆದಾಯ ಅಂದರೆ ಹಂತ ಹಂತವಾಗಿ ಆರ್ಥಿಕವಾಗಿ ಸ್ವಾವಲಂಬನೆ ಮಾಡುವ ಏನು ಕಲ್ಪನೆ ಏನಿದೆ ಅದಕ್ಕೆ ಒತ್ತು ಕೊಡುತ್ತಾ ಈ ಶಾಲೆಯ ಏನು ವ್ಯವಸ್ಥೆ ಏನಿದೆ, ಯಾರು ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ ಅವರು ನಿತ್ಯ ನಿರಂತರವಾಗಿ ಈ ಕಾರ್ಯದಲ್ಲಿ ಜೋಡಿಕೊಂಡಿದ್ದಾರೆ. ಹಾಗಾಗಿ ಒಂದು ಎಲ್ಲವೂ ಸರಕಾರದಿಂದ ಸಾಧ್ಯ, ಸರಕಾರದ ಸಹಾಯದಿಂದ ಸಾಧ್ಯ, ಇಲ್ಲದ್ರೆ ಆಗೋಲ್ಲ ಅನ್ನೋದಕ್ಕೆ ಇಲ್ಲಪ್ಪ, ಸಾರ್ವಜನಿಕರು ಕೈ ಜೋಡಿಸಿ ಅವರು ಒಟ್ಟಾಗಿ ನಿಂತರೆ ಇಂದು ಸಂಘಟನೆ ಒಂದು ಸಂಸ್ಥೆಯನ್ನು ನಡೆಸಬಲ್ಲರು ಅನ್ನೋದಕ್ಕೆ ಈ ನವಭಾರತ್ ರಾತ್ರಿ ಶಾಲೆ ಒಳ್ಳೆಯ ಉದಾಹರಣೆ. ಅಂದರೆ ಯಾರಿಗೆಲ್ಲ ಶಿಕ್ಷಣದ ಬಗ್ಗೆ ಅಭಿಮಾನ ಇದೆ, ಯಾರಿಗೆಲ್ಲ ಶಿಕ್ಷಣದ ಬಗ್ಗೆ ಆಸಕ್ತಿ ಇದೆ, ಅವರೆಲ್ಲರೂ ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಜೋಡಿಕೊಂಡ್ರೋ ಅವರೆಲ್ಲರ ಯೋಗದಾನ ಈ ಶಾಲೆಯ ಏನಿದೆ ನಡೆಸಿಕೊಳ್ಳುವಿಕೆಯಲ್ಲಿ ದೊಡ್ಡ ಪಾತ್ರ ಇದ್ದೇ ಇದೆ. ಒಂದು ಕಾರ್ಯಕ್ರಮಕ್ಕೆ ವಿನಯ ಹೆಗಡೆಯವರು ಬಂದಿದ್ದರು. ನಮ್ಗೆ ಗೊತ್ತಿದೆ, ನಿಟ್ಟೆ ಸಂಸ್ಥೆಯ ಅಧ್ಯಕ್ಷರವರು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ವಾರ್ಷಿಕೋತ್ಸವ ಅದಕ್ಕೆ ಅವರು ಬಂದಿದ್ದರು. ಅವರು ಅಧ್ಯಕ್ಷರಾಗಿ ಆ ಕಾರ್ಯಕ್ರಮ ಮುಗಿದು ಹೋಗ್ತಾ ಇರಬೇಕಾದ್ರೆ ನನ್ನಿಂದ ನಿಮ್ಮ ಅಪೇಕ್ಷೆ ಏನು ಅಂತ ಕೇಳಿದರು. ಅದಕ್ಕೆ ನಾವು ಅಂದಿನ ದಿನಗಳಲ್ಲಿ 90ರ ದಶಕದಲ್ಲಿ ನೀವು ಆಲೋಚನೆ ಮಾಡಿ, ನಾವು ಹೇಳಿದ್ದು ಏನಿಲ್ಲ ಸರ್, ನಿಮ್ಮಿಂದ ಅಪೇಕ್ಷೆ ಹೇಳಿಲ್ಲ, ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸಂತೋಷ, ಅದೇ ನಮಗೊಂದು ದೊಡ್ಡ ಉಂಟಲ್ಲ ನಿಮ್ಮ ಕಡೆಯಿಂದ ಒಂದು ಯೋಗದಾನ. ಆದರೆ ಆಗೋದಾದರೆ ನೀವೇನು ನಮ್ಮ ಈ ಶಾಲೆಯ ಅಧ್ಯಾಪಕರಿದ್ದಾರೆ, ಅಧ್ಯಾಪಕರ ಏನು ಸಂಬಳದ ವ್ಯವಸ್ಥೆ ಏನಿದೆ ಅದು ನಿಮ್ಮ ಶಿಕ್ಷಣ ಸಂಸ್ಥೆಯಿಂದ ಆಗ್ಬೋದು ಅಂತ ಒಂದು ಪ್ರಸ್ತಾವನೆ ಇಟ್ಟದ್ದೇ. ಕಳೆದ 30 ವರ್ಷಗಳ ನೀವು ಆಲೋಚನೆ ಮಾಡಿ, ಪ್ರತಿ ತಿಂಗಳು ಏನು ಸಂಬಳದ ವ್ಯವಸ್ಥೆ ಈ ಶಾಲಾ ಅಧ್ಯಾಪಕರಿಗಾಗಬೇಕೋ ಅದು ಪೂರ್ತಿ ಇಂದಿಗೂ ಸಮಯಕ್ಕೆ ಸರಿಯಾಗಿ ನಿಟ್ಟೆ ವಿದ್ಯಾಸಂಸ್ಥೆಯಿಂದ ಬರ್ತದೆ ಹೇಳಿದರೆ. ಅಂದರೆ ಸಮಾಜದಲ್ಲಿ ಒಳ್ಳೆಯವರಿದ್ದಾರಪ್ಪ, ವ್ಯಕ್ತಿಗಳಿದ್ದಾರೆ, ಶಿಕ್ಷಣದ ಬಗ್ಗೆ ಆಸಕ್ತಿ ಇದ್ದವರು ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಬಂದವರು ಮತ್ತು ಒಂದು ಬಾರಿಯೂ ಅವರು ಇದರಲ್ಲಿ ಏನು ನಡೀತಾ ಇದೆ, ನಿಮ್ಮ ಇದೇನಿದೆ ಅಂತ ಕೇಳಿದ್ದಿಲ್ಲ. ನಮ್ಮನ್ನು ಇಲ್ಲಿ ಬಂದುಂಟಲ್ಲ ಇದೇಗೆ ನಡೀತಾ ಇದೆ ಅಂತ ಅವರುಂಟಲ್ಲ ಬಂದು ನೋಡಿದ್ದೂ ಇಲ್ಲ. ಆದರೆ ಪ್ರತಿ ತಿಂಗಳು ವ್ಯವಸ್ಥೆಯನ್ನು ಅವರು ಒಪ್ಪಿಕೊಂಡಿದ್ದಾರೆ. ಅದು 30 ವರ್ಷಗಳಿಂದಲೂ ಕೊಡ್ತಾ ಇದ್ದಾರೆ ಹೇಳಿ. ಆದರೆ ಸಮಾಜ ಇಂದು ಕೆಟ್ಟಿಲ್ಲ. ಆ ರೀತಿಯ ದಾನಿಗಳು ಇಂದು ಇನ್ನೂ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಅದರಿಂದಲೇ ಈ ಶಾಲೆ ಇಂದು ಈ ಹಂತದಲ್ಲಿ ಬೆಳೀತಾ ಇದೆ ಮತ್ತು ನಡೀತಾ ಇದೆ ಕೂಡ. ಹಾಗಾಗಿ ಈಗ ಯಾವ ಇದೇನು ಓದಿದ್ರಲ್ಲಿ ಆ ಜ್ಞಾನಿಗಳನ್ನು ಸ್ಮರಿಸಿದ್ರು ಕೂಡ ಅದರ ಜೊತೆಯಲ್ಲಿ ಯಾವ ಇವರಿದ್ದಾರೆ ಮುಖ್ಯೋಪಾಧ್ಯಾಯರು, ಅವರ ಏನು ಕುಟುಂಬದಿದೆ, ಕುಟುಂಬದ ಸದಸ್ಯರಿಂದಲೂ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಯೋಗದಾನ ಇದ್ದೇ ಇದೆ. ಹಾಗಾಗಿ ಶಿಕ್ಷಣ ವ್ಯವಸ್ಥೆ ಅನ್ನೋದು ಸಮಾಜ ಒಪ್ಪಿಕೊಂಡಾಗ ಯಾವ ರೀತಿ ಅದು ಸುಲಭವಾಗಿ ಕಾರ್ಯರೂಪಕ್ಕೆ ಬರಬಹುದು, ಕಾರ್ಯರೂಪಕ್ಕಿಳಿಸ್ಬೋದು ಅನ್ನೋದಕ್ಕೆ ನವಭಾರತ್ ರಾತ್ರಿ ಶಾಲೆ ಒಳ್ಳೆಯ ಉದಾಹರಣೆ. ಹಾಗಾಗಿ ಕಳೆದ 30-35 ವರ್ಷದಿಂದ ನಾನು ಈ ಶಾಲೆಯೊಂದಿಗೆ ಜೋಡಿಕೊಂಡಿದ್ದೇನೆ. ಈ ಚಟುವಟಿಕೆಗಳಲ್ಲಿ ನಾನು ಒಬ್ಬ ಪಾಲುದಾರ. ಆದರೆ ಎಂದು ಇದೊಂದು ಹೊರೆ ಅಂತ ನನಗೆ ಅನಿಸಿಯೇ ಅಲ್ಲ. ಯಾಕಂದರೆ ಯಾವಾಗ ಸಮಾಜ ನಿಮ್ಮ ಬೆನ್ನ ಹಿಂದೆ ಇದೆಯೋ ಆಗ ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ ಮತ್ತು ಧೈರ್ಯದಿಂದ ಮುನ್ನಡಿ ಇಡ್ಬೋದು, ಮುಂದಿನ ಹೆಜ್ಜೆ ಇಡ್ಬೋದು ಅನ್ನುವ ಏನು ಆತ್ಮವಿಶ್ವಾಸ ಏನಿದೆ ಇದು ನನ್ನಲ್ಲಿ ಸಹಜವಾಗಿ ಮೈಗೂಡಿದೆ ಕೂಡ. ಹಾಗಾಗಿ ಇಂದು 81ನೇ ಈ ಏನು ವಾರ್ಷಿಕೋತ್ಸವ ನಾವು ಆಚರಿಸ್ತಾ ಇದ್ದೇವೋ, ಇಂದು ಯಾವ ಇನ್ಫ್ರಾಸ್ಟ್ರಕ್ಚರ್ ಇದೆ, ಕಟ್ಟಡ, ಅದು ಸುಸಜ್ಜಿತ ಕಟ್ಟಡ ಇದೆ, ಸುಸಜ್ಜಿತ ಕೋಣೆಗಳಿವೆ, ವ್ಯವಸ್ಥೆಯೂ ಎಲ್ಲವೂ ಇದೆ. ಆದರೆ ಯಾವ ರೀತಿಯ ರಾತ್ರಿ ಶಾಲೆಯ ಕಲ್ಪನೆ ಏನಿದೆ ಇಂದಿನ ದಿನಗಳಲ್ಲಿ ಸಹಜವಾಗಿ
ಅದು ಮುನ್ನೆಲೆಯಲ್ಲಿಲ್ಲ, ಹಿಂದಕ್ಕೆ ಹೋಗ್ತಾ ಇದೆ ಅಂತ ನಾನು ಎನಿಸೋದು. ಅದಕ್ಕೆ ಕಾರಣ ಇದು ಅಂತ ನಾನು ಎನಿಸ್ತೇನೆ. ಯಾಕಂದರೆ ಅಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಏನು ಎಜುಕೇಷನ್, ವಿದ್ಯಾಭ್ಯಾಸದ ಪ್ರಮಾಣ ಏನಿತ್ತು ಅದು 30% ಆದರೆ ಇಂದು ನಮ್ಮ ದೇಶದ ವಿದ್ಯಾವಂತರ ಸಂಖ್ಯೆ ಅದೆಷ್ಟಿದೆ ಹೇಳಿದರೆ 80-85. ಅಂದರೆ ಯಾರು ಅವಿದ್ಯಾವಂತರು, ಶಿಕ್ಷಣದಿಂದ ಉಂಟಲ್ಲ ಅರ್ಹರು ಇದ್ದಾರೆ, ಅವರ ಪ್ರಮಾಣ ಸಹಜವಾಗಿ ಕಡಿಮೆ ಆಗಿದೆ. ಹಾಗಾಗಿ ಯಾವ ವಿದ್ಯೆಯನ್ನು ಗಳಿಸಿದವರ ಸಂಖ್ಯೆಯನ್ನು ಜಾಸ್ತಿ ಆಗಿದೆ, 30-85%. ಅದನ್ನು ಹೆಚ್ಚಿಸುವುದರಲ್ಲಿ ನವಭಾರತ್ ರಾತ್ರಿ ಶಾಲೆಯ ಪಾತ್ರವೂ ಇದೆ ಮತ್ತು ಅದನ್ನು ಹೆಮ್ಮೆಯಿಂದ ನಾನು ಹೇಳಬಲ್ಲೆ ಅಂತ ನಾನು ಅನಿಸೋದು. ಅದು ನೀವು ಆಲೋಚನೆ ಮಾಡಿ, 80 ವರ್ಷಗಳ ಹಿಂದೆ ಸ್ಥಿತಿ ಹೀಗೆ ಇತ್ತು, ಈಗಲೂ ಅದೇ ಸ್ಥಿತಿ ಎಂದು ಹೇಳಿದರೆ ಸಹಜವಾಗಿ ದೇಶದಲ್ಲಿ ವಿದ್ಯಾಭ್ಯಾಸ ಅದರ ಪ್ರಮಾಣ ಜಾಸ್ತಿ ಆಗಿಲ್ಲ ಅಂತ ತಾನೇ. ಇಂದು ಈ ರೀತಿಯ ಪರಿವರ್ತನೆ ಆಗಿದೆ. ದೇಶದಲ್ಲಿ ವಿದ್ಯೆ ಗಳಿಸಿದವರ ಸಂಖ್ಯೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾದದರಿಂದಲೂ ಈ ರಾತ್ರಿ ಶಾಲೆ ಏನು ಕಲ್ಪನೆ ಏನಿದೆ ಅದಕ್ಕೆ ಪ್ರಾಯಶಃ ಜೋಡಿಕೊಳ್ಳುವವರ ಸಂಖ್ಯೆ ಕಡಿಮೆಯೂ ಇರ್ಬೋದು. ಆದರೆ ಏನು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದನ್ನು ಚೆನ್ನಾಗಿ ಯುಟಿಲೈಸ್ ಮಾಡುವ ನಿಟ್ಟಿನಲ್ಲಿ ಏನೇನೆಲ್ಲ ಆಲೋಚನೆ ಮಾಡ್ಬೋದು ಅಂತ ಕ್ರಿಯಾಶೀಲವಾಗಿ ಚಿಂತನೆ ಮಾಡುವ ಏನು ಆಡಳಿತ ವರ್ಗ ಮತ್ತು ಈ ಶಾಲೆ ನಡೆಸುವವರ ಇದೇನಿದೆ ಅವರ ಚಿಂತನೆ ಇನ್ನೂ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಹೇಳಬೇಕಾದ್ರೆ ಏನು ವೇದಿಕ್ ಮ್ಯಾಥಮೆಟಿಕ್ಸ್ ಇದೆ, ಏನು ಯೋಗ ಇದೆ, ಏನು ಈಗ ಯಾರು ಅಧ್ಯಕ್ಷರಾಗಿ ಇಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರೋ ಅವ್ರು ಹೇಳಿದರು, ಇಂದಿನ ದಿನಗಳಲ್ಲಿ ನೀವೇನು ಆಲೋಚನೆ ಮಾಡ್ತಾಯಿದ್ದೀರಾ ಅದು ಎಲ್ಲವೂ ಚೆನ್ನಾಗಿದೆ. ಇನ್ನೋವೇಟಿವ್ ಐಡಿಯಾಸ್ಗಳು ಸಹಜವಾಗಿ ಬಂದಾಗ ಒಂದು ಸಂಸ್ಥೆ ಬೆಳೆಯುತ್ತೆ ಮತ್ತು ಉಳಿಯುತ್ತೆ ಕೂಡ. ಇಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಿದೆ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದಿಂದ ಅದನ್ನು AI ಅದಕ್ಕೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ನಿಮ್ಮ ಕಡೆಯಿಂದ ಏನಾದರೂ ಪ್ರಯತ್ನಗಳು ಆಗುವುದಾದರೆ ಅದಕ್ಕೆ ನಂದು ಸಹಕಾರ ಇದೆ ಮತ್ತು ಅದರಲ್ಲಿ ನಾನು ಹೇಗೆ ಜೋಡಿಕೊಳ್ಬೋದು ಅಂತ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದಾಗ ವಿರಾಮದಲ್ಲಿ ಆರಾಮವಾಗಿ ಇದರ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಶಕ್ತಿ ಕೊಡುವ ನಿಟ್ಟಿನಲ್ಲಿ ನಿಮ್ಮ ಮುಂದಿನ ಕಾರ್ಯ ಯೋಜನೆಗಳು ಇರಲಿ ಅಂತ ಒಂದು ದಿಕ್ಕನ್ನು ಅವರು ಕೊಟ್ಟಿದ್ದಾರೆ. ಈ ಎಲ್ಲರ ಏನು ಅಭಿಪ್ರಾಯಗಳು, ಸದಭಿಪ್ರಾಯಗಳು, ಯಾವ ಚಿಂತನೆ ಏನಿದೆ ಅದೆಲ್ಲವನ್ನೂ ಒಟ್ಟುಗೂಡಿಸಿ ಈ ಶಾಲೆ ಇನ್ನೂ ಕ್ರಿಯಾಶೀಲವಾಗಿ ಮುಂದಡಿ ಹೇಗೆ ಮುಂದಕ್ಕೆ ಸಾಗ್ಬೋದು ಅಂತ ಆಲೋಚನೆ ಮಾಡುವ ದಿನಗಳು ಇನ್ನೂ ದೂರವಾಗಿ ಉಳಿದಿಲ್ಲ. ಅದಕ್ಕೆ ಕ್ರಿಯಾಶೀಲತೆ ಕೊಡುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಯತ್ನಗಳು ಇದ್ದೇ ಇರುತ್ತೆ ಅಂತ ಹೇಳುತ್ತಾ ನಾನು ನನ್ನ ಮಾತಿಗೆ ವಿರಾಮ ಹಾಡ್ತೀನಿ. ವಿದ್ಯಾಭಿಮಾನಿಗಳೇ, ಈ ವಿದ್ಯಾಸಂಸ್ಥೆ ಇದು ಬೆಳವಣಿಗೆ ಹೊಂದಿದ ರೀತಿ, ಆಗಿನ ಕಠಿಣ ಪರಿಸ್ಥಿತಿಯಲ್ಲೂ ಈ ವಿದ್ಯಾಸಂಸ್ಥೆ ವಿದ್ಯಾಕಾಂಕ್ಷಿಗಳಿಗೆ ವಿದ್ಯಾಮೃತವನ್ನು ಸವಿಯುವ ಅವಕಾಶ ನೀಡಿದೆ. ಈ ನವಭಾರತ ರಾತ್ರಿ ಪ್ರೌಢಶಾಲೆ ಇದರ ಕುರಿತಾಗಿ ಸಮಗ್ರ ಚಿತ್ರಣವನ್ನು ಮನೋಜ್ಞವಾಗಿ ನೀಡಿದ್ದಾರೆ. ತಮ್ಮ ಅನುಭವವನ್ನು ಎಳೆಯಾಗಿ ಮಾಹಿತಿ ನೀಡಿದಂತಹ ಇಂದಿನ ವಾರ್ಷಿಕೋತ್ಸವದ ಸಭಾಧ್ಯಕ್ಷರಾದ ಡಾಕ್ಟರ್ ಪಿ ವಾಮನಶೆಣೈ ಇವರಿಗೆ ಅಭಿನಂದನೆಗಳು. ಕಾರ್ಯಕ್ರಮದ ಮುಂದಿನ ಅಂಗ ಧನ್ಯವಾದ ಸಮರ್ಪಣೆ. 81ನೇ ಶಾಲಾ ವಾರ್ಷಿಕೋತ್ಸವಕ್ಕೆ ಪ್ರೀತಿಪೂರ್ವಕವಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಂತಹ ಇಂದಿನ ಮುಖ್ಯ ಅತಿಥಿಗಳಾದಂತಹ ಶ್ರೀ ಅಜಿತ್ ಕಿಣಿ, ಪ್ರೊಪ್ರೈಟರ್, ಸ್ಯಾನ್ ಮಾರ್ಕೆಟಿಂಗ್ ಇವರಿಗೆ ಶಾಲೆಯ ಪರವಾಗಿ ನಾನು ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ಡಾಕ್ಟರ್ ಪಿ ವಾಮನಶೆಣೈ, ಅಧ್ಯಕ್ಷರು ನವಭಾರತ ಎಜುಕೇಷನ್ ಸೊಸೈಟಿ ಹಾಗೂ ನವಭಾರತ ಯಕ್ಷಗಾನ ಅಕಾಡೆಮಿ ಇವರಿಗೂ ಕೂಡ ನಮ್ಮ ನವಭಾರತ ಎಜುಕೇಷನ್ ಸೊಸೈಟಿಯ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಲ್ಲಿ ಇದ್ದರೂ ಕೂಡ ಶ್ರೀ ಮಧುಸೂದನ್ ನಾಯರ್, ಕಾರ್ಯದರ್ಶಿಗಳು, ನವಭಾರತ ಎಜುಕೇಷನ್ ಸೊಸೈಟಿ ಇವರಿಗೂ ಕೂಡ ಆತ್ಮೀಯವಾದಂತಹ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ನವಭಾರತ ಎಜುಕೇಷನ್ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿ ಆಗಮಿಸಿರುವಂತಹ ತಮಗೆಲ್ಲರಿಗೂ ಹಾಗೂ
ಅಬ್ಬಕ್ಕ ಟಿ ವಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ, ಅದೇ ರೀತಿ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೂ, ಶಾಲಾ ಮುಖ್ಯಸ್ಥರಿಗೂ, ಹಳೆ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದವನ್ನು ಅರ್ಪಿಸ್ತೇನೆ.